ಅನಾಹುತಗಳ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? ಧಾರ್ಮಿಕ ನೆಲೆಗಟ್ಟಿನಲ್ಲಿ ಆಗುತ್ತಿರುವಂಥ ತಪ್ಪುಗಳನ್ನ, ಅಪರಾಧಗಳಾಗುತ್ತಿರೋದನ್ನ ಯಾಕೆ ಮಾತಾಡ್ತಾ ಇಲ್ಲ? ಹೌದು ಬಿಡಪ್ಪ, ಅವ್ರು ಭಯೋತ್ಪಾದಕರಿದ್ರೆ ಅಡ್ಡಿಲ್ಲ ಇಂಥದ್ರಾಗ ಇದ್ದಾನಂತೇಳಿ ಇಲ್ಲ. ಹೋರಾಟ ಮಾಡಿದ ಬಂದ ಹೆಣ್ಮಗಳು ಅವ್ರ ಬಗ್ಗೆ ನಾವೆಲ್ಲರೂ ಹೆಮ್ಮೆ ಪಡುವಂಥ ಒಂದು ಸಾಧನೆಯನ್ನು ಮಾಡಿ ತೋರಿಸಿದ್ದಾರೆ. ಯಾಕಪ್ಪ ಅಂತಂದ್ರೆ ಬುಕರ್ ಪ್ರಶಸ್ತಿ ಪಡೆದ ಹುಡುಗಾಟದ ಕೆಲಸ ಅಲ್ಲ, ಇಲ್ಲಿವರೆಗೆ ಯಾರಿಂದನೂ ಆಗಲಾರದ ಕೆಲಸ ಅದಾಗ್ಯದ. ಅದು ಮಾಡಿದಾರೋ ಅದು ನಾವು ಅದಕ್ಕೆ ಒಂದು ಬೆಲೆ ಸಿಕ್ಕದವ್ರಿಗೆ ನಾವು ಇವತ್ತು ಅವ್ರನ್ನ ಗೌರವಿಸುವಂಥ ಕೆಲಸ ಮಾಡ್ತಾಯಿದ್ದಾರೆ ಸಿದ್ದರಾಮಯ್ಯನವರು. ಅದನ್ನು ದೊಡ್ಡ ಇಶ್ಯೂ ಮಾಡೋಕ್ಕಿಂತಲೂ ಅವರ ಬರೆದಂಥ ಸಮಸ್ಯೆಗಳು ನಿಜವಾಗಿಯೂ ಇದ್ದಾವೋ ಇಲ್ವೋ, ಏನು ಸುಮ್ಮನೆ ಬರೆದಿದ್ದಾರೆ ಅವರು. ಅದು ಒಂದು ಅಂತಾರಾಷ್ಟ್ರೀಯ ಒಂದು ಬುಕರ್ ಪ್ರಶಸ್ತಿ ಆಯ್ಕೆ ಮಾಡುವಂಥ ಸಂಸ್ಥೆ ಸುಮ್ಮನೆ ಆಯ್ಕೆ ಮಾಡಿಕೊಂಡದನು. ಇದ್ರ ಬಗ್ಗೆ ಚರ್ಚೆ ಆಗಬೇಕಾಗಿದೆ ಇವತ್ತು. ಅಲ್ಲಿರುತ್ತಿರುವಂಥ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಬೇಕಾಗಿತ್ತು ಇವತ್ತು. ಇಲ್ಲಿ ಬಡತನ ಹೋಗಲಾಡಿಸೋದಕ್ಕೆ, ಇಲ್ಲಿ ಅಸಮಾನತೆ ಹೋಗಲಾಡಿಸೋದಕ್ಕೆ ಏನು ನಾವು ಮಾಡ್ತಾಯಿದ್ವಿ ಅದ್ರ ಬಗ್ಗೆ ಚರ್ಚೆ ಆಗಬೇಕಾಗಿತ್ತು ಇವತ್ತು. ಇವತ್ತು ಈ ವಿಶ್ವದ ಮುಂದೆ ನಾವೆಲ್ಲ ಇವತ್ತು ಏನಾಗಿದ್ದೀವಪ್ಪ ಅಂತಂದ್ರೆ ಬಡತನದ ಕುಗ್ಗೋಗ್ಬಿಟ್ಟಿವಿ. ಸ್ವಂತ ಉದ್ಯೋಗ ಸೃಷ್ಟಿ ಮಾಡ್ತಾಯಿಲ್ಲ ನಾವು, ಬಡತನ ಹೆಚ್ಚಾಗ್ಯದ. ಅಮೇರಿಕಾ ನಮ್ಮನ್ನು ಆದಷ್ಟು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಚ್ಚಿಗೆ ತೆಗಿತಾ ಇದೆ, ಟೆರಿಫ್ ಹೆಚ್ಚು ಮಾಡಿದ, ಟ್ಯಾಕ್ಸ್ ಹೆಚ್ಚು ಮಾಡಿದ. ಅದಕ್ಕೊಂದು ಪರ್ಯಾಯವಾಗಿ ವ್ಯವಸ್ಥೆಯನ್ನು ಮಾಡ್ಕೋಬೇಕಾಗಿದೆ ನಾವು ಇವತ್ತು. ಆ ದಿಶೆಲ್ಲ ವಿಚಾರ ಮಾಡೋ ಬದಲಾಗಿ ಹೆಣ್ಣು ಮಗಳು ಆಕೆ ಹಿಂದೂ ಅಲ್ಲ, ನಂಬಿಕೆ ಇಲ್ಲ, ನಂಬಿಕೆ ಇದ್ದರೂ ಒಪ್ಕೊಳ್ತಿದ್ರಿ ಅವರು ಉದ್ಘಾಟನೆಗೆ. ಮತ್ತು ಅದಕ್ಕಿಂತಲೂ ಮುಖ್ಯವಾಗಿ ಈ ದೇವರ ಮುಂದೆ, ದೈವತ್ವದ ಮುಂದೆ ಜಾತಿ, ಕುಲ, ಪಂಥ, ಧರ್ಮ ಇವ್ಯಾವೂ ಅಲ್ಲ ಅನ್ನುವಂಥದ್ದು ಯಾಕೆ ಎಲ್ಲರೂ ಕೂಡಿ ಹೋಗ್ಬೇಕಾಗ್ಯದ. ಮೂಲತಃ ಜಾತ್ಯಾತೀತ ವ್ಯವಸ್ಥೆಯನ್ನು ಒಪ್ಪಲಾರಂಥ ಬಿ ಜೆ ಪಿಗರು, ನಾವು ವಿರೋಧ ಮಾಡೋದು ಬಿ ಜೆ ಪಿಗರು ಸಹಜದ ಅವ್ರು ವಿರೋಧ ಮಾಡ್ತಾ ಇದ್ದಾರೆ. ಇಂದಿನ ಅವರು ಈಗಾಗಲೇ ಹೇಳಿದ್ದಿಲ್ಲ ನಿಮಗೆ, ಆರ್ ಎಸ್ ಎಸ್ ಆಗಿರ್ಬೋದು, ಬಿ ಜೆ ಪಿ ಆಗಿರ್ಬೋದು, ಕಾಲದ ಅನಿವಾರ್ಯತೆಯಿಂದ ಇವತ್ತು ಒ ಬಿ ಸಿನ ಒಪ್ಕೊಳ್ತಾ ಇದ್ದಾರೆ, ಎಸ್ ಸಿ ಎಸ್ ಟಿನ ಒಪ್ಕೊಳ್ತಾ ಇದ್ದಾರೆ.